ನಮಸ್ಕಾರ. ಕನ್ನಡದ ಎಲ್ಲ ಬಂಧುಗಳಿಗೆ ನಮಸ್ಕರಿಸ್ತಾ ಈ ವಿಡಿಯೋವನ್ನು ನಾನು ಮಾಡ್ತಾ ಇರುವಂಥದ್ದು, ನಮ್ಮ ಸ್ನೇಹಿತರೊಬ್ಬರು ಒಂದು ಕ್ಯಾರೆಕ್ಟರ್ ಬೇಕಾಗಿದೆ, 50 ವರ್ಷ ಮೇಲ್ಪಟ್ಟ ವಯೋಮಾನದ ಒಂದು ಕ್ಯಾರೆಕ್ಟರ್ ಬೇಕಾಗಿದೆ, ಸಿನಿಮಾಗೋ ಅಥವಾ ಶಾರ್ಟ್ ಮೂವಿಗೋ ಅಂತ ಕಾಣಿಸುತ್ತೆ, ಬೇಕಾಗಿದೆ ಅಂತ ಹೇಳಿದ್ದಕ್ಕೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ನನಗೀಗ 50+, ನೋ ಡೌಟ್. ಆದರೆ ಸ್ವಲ್ಪ ಹೇರ್ ಡೈ ಎಲ್ಲ ಹೊಡ್ಕೊಂಡು ಸ್ವಲ್ಪ ಟ್ರಿಮ್ ಆಗಿ ಕಾಣಿಸ್ತಾ ಇರೋದ್ರಿಂದ ಬಹುಶಃ ಕೆಲವರು 40 ಅಂದ್ಕೋಬಹುದು, ಇನ್ನು ಕೆಲವರು 60 ಮೀರಿದೆ ಅಂತಲೂ ಅಂದ್ಕೋಬಹುದು. ಅವರವರ ನೋಡುವ ದೃಷ್ಟಿಕೋನದ ಮೇಲೆ ಅದು ತೀರ್ಮಾನ ಆಗುತ್ತೆ. ಒಟ್ಟಾರೆ ಹೀಗೆ ನಾನು ಒಬ್ಬ ಉದ್ಯಮಿ. ನೋಡಿ, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸಿಗೆ ಸಂಬಂಧಪಟ್ಟಂತಹ ಅನೇಕ ವಸ್ತುಗಳನ್ನು ಮಾರಾಟ ಮಾಡುವಂತಹ ಒಬ್ಬ ಉದ್ಯಮಿ, ಟ್ರೇಡರ್ ಮತ್ತು ಒಬ್ಬ ಕಲಾವಿದ ಕೂಡ. ಸಮಷ್ಟಿ ರಂಗ ತಂಡದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ, ನಟನೂ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಒಂದೆರಡು ನಾಟಕಗಳನ್ನು ಕೂಡ ನಾನು ಬರೆದಿದ್ದೀನಿ. ಬಹಳ ಹಿಂದೆ ಕೂಡ ನಾನು ಬಡವಿನನ್ನ ಹುಡುಗಿ ಅನ್ನುವಂತಹ ಒಂದು ಕವನ ಸಂಗ್ರಹವನ್ನು ಬಹುಶಃ 1992ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಮ್ಮೇಳನದಲ್ಲಿ ಅದು ಬಿಡುಗಡೆ ಆಗಿತ್ತು. ವಯಸ್ಸಿನ ಕಾರಣದಿಂದಲೋ ಅಥವಾ ಉಚ್ಚಾರ ಹೆಚ್ಚು ಕನ್ನಡ ಭಾಷೆ ಮಾತಾಡದೆ ಇಲ್ಲಿ ಬಿಸ್ನೆಸ್ಸಿಗೆ ತಕ್ಕಂತೆ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಹೀಗೆ ತರಾವರಿ ಭಾಷೆಗಳನ್ನು ಮಾತಾಡೋದ್ರಿಂದಲೋ ಆಗಾಗ ಭಾಷೆ ನಾಲಿಗೆ ತೊದಲೋದುಂಟು. ಇರಲಿ, ಅದೆಲ್ಲ ಸಹಜ ಎಂದು ನೀವು ಭಾವಿಸಬೇಕು ಅಂತ ಕೇಳ್ಕೊಳ್ತಾ ವಿನಮ್ರವಾಗಿ ನಾನು ಈ ವಿಡಿಯೋವನ್ನು ಸಂಬಂಧಪಟ್ಟವರಿಗೆ ಕಳಿಸ್ತೀನಿ. ನಾನು ಇದಕ್ಕಿಂತ ಮುದುಕಲಾಗಿ ಕಾಣೋದಕ್ಕೆ ಆಗಲ್ಲ. ಕಾರಣ, ನಾನೊಬ್ಬ ಬಿಸ್ನೆಸ್ಮ್ಯಾನು. ನನ್ನ ರಾಜಕೀಯದ ಮುಖಂಡರೊಬ್ಬರು ಹೇಳಿದರು 1-2 ವರ್ಷದ ಹಿಂದೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇತ್ತು. ಯಾರು ಡೈಗಿ ಹೊಡ್ಕೊಂಡು ಹುಡುಗರ ಥರ ಕಾಣಬೇಡ್ರಪ್ಪ, ಯಾಕೆಂದರೆ ನಿಮಗೆ ಮರ್ಯಾದೆ ಕೊಡುವಾಗ ನಾನು ಕುಂದುಕ ಬರಬಾರ್ದು ಅಂತ ಕಾರಣದಿಂದ ಆ ಮಾತು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳಿದರು. ಖಂಡಿತವಾದದ್ದು. ಆದರೆ ರಾಜಕೀಯ ಮತ್ತೊಂದೆಡೆ ನಮ್ಮ ವರ್ತನೆಗೆ, ನಮ್ಮ ಔಟ್ಲುಕ್ಗೆ, ನಮ್ಮ ಪ್ರೆಸೆಂಟೇಷನ್, ನಮ್ಮ ನಡವಳಿಕೆ, ನಾವು ಕಾಣುವ ರೀತಿ ನೀತಿ, ನಮ್ಮ ವೇಷಭೂಷಣ, ಇವಕ್ಕೆ ಬೆಲೆ ಹೆಚ್ಚು. ಆಮೇಲೆ ಅದು ಕೂಡ ಹೌದು, ಆ ಮುಖಂಡರು ಹೇಳಿದ್ದು ಕೂಡ ಸರಿ. ಯಾಕೆಂದರೆ ನಾನು ಹುಡುಗನ ಥರ ಕಪ್ಪು ಬಣ್ಣ ಹಾಕ್ಕೊಂಡು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಟೈಟ್ ಶರ್ಟ್ ಹಾಕ್ಕೊಂಡು ನಿಂತಿದ್ದಾಗ ನಾನು ನನ್ನ ವಯೋಸಹಜವಾದ ಮರ್ಯಾದೆ ನನಗೆ ಸಿಗಲಿಲ್ಲ ಅಂತ ಅಪೇಕ್ಷೆ ಪಡೋದು ತಪ್ಪಾಗುತ್ತೆ ಅಲ್ವೇ? ಹಾಗಾಗಿ ನಾವು ಈಗ ಕಾಲ ಬದಲಾಗಿದೆ. ನಾನು ಹೇಳಿದ ಹಾಗೆ ಈಗ ಮಾನ, ಮರ್ಯಾದೆ, ಘನತೆ, ಗೌರವಗಳು ನಮ್ಮ ಹಣ, ಅಂತಸ್ತು ಮತ್ತು ವೇಷಭೂಷಣಗಳ ಮೇಲೆ ನಿಂತಿವೆ, ನಮ್ಮ ನಡವಳಿಕೆಗಳ ಮೇಲೆ ಖಂಡಿತ ನಿಂತಿಲ್ಲ. ಅಂಥದ್ದೊಂದು ದುರಂತಕ್ಕೆ ಇವತ್ತು ಸಮಾಜ ಕಾರಣವಾಗಿದೆ, ದುಸ್ಥಿತಿಗೆ ಸಮಾಜ ಕಾರಣವಾಗಿದೆ ಅಂತ ನನ್ನ ಭಾವನೆ ಕೂಡ. ನಿಮಗೂ ಕೂಡ ಅನಿಸಿರಬಹುದು. ಇರಲಿ, ಸದ್ಯಕ್ಕೆ ನಾನು ಈ ವಿಡಿಯೋವನ್ನು ನನ್ನ ಸ್ನೇಹಿತರಿಗೆ ಕಳಿಸ್ಕೊಡ್ತೀನಿ. ಹಾಗೂ ಕಲ್ಪತರು ಎಕ್ಸ್ಪ್ರೆಸ್ ಅಂತ ನನ್ನ ಒಂದು ನ್ಯೂಸ್ ಚಾನಲ್ ಇದೆ. ಆ ನ್ಯೂಸ್ ಚಾನಲ್ ಕೂಡ ನಾನು ಈ ಒಂದು ವಿಡಿಯೋವನ್ನು ನಾನು ಪ್ರಕಟಗೊಳಿಸ್ತೀನಿ. ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ ನೋಡುವಂತಹ, ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ಲ ನನ್ನ ಸಹೃದಯ ಅಭಿಮಾನಿಗಳಿಗೆ ಈ ಒಂದು ವಿಡಿಯೋ ಕೂಡ ಕುತೂಹಲಕಾರಿಯಾಗಿರಬಹುದು, ಬೋಧಪ್ರದವೂ ಆಗಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಹೇಳ್ತೀನಿ, ನಾನೊಬ್ಬ ಬಿಸ್ನೆಸ್ಮೆನ್ನು, ನಾನೊಬ್ಬ ಮಾದರಿ ರೈತ, ನಾನೊಬ್ಬ ಬರಹಗಾರ, ನಟ ಮತ್ತು ಒಬ್ಬ ರಾಜಕೀಯ ಧುರೀಣ ಕೂಡ. ಪ್ರಾಮಾಣಿಕ ರಾಜಕಾರಣದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂತಹ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತ ಆಗಿದ್ದೀನಿ. ತಿಪಟೂರು ವಿಧಾನಸಭಾ ಕ್ಷೇತ್ರದ MLA ಅಭ್ಯರ್ಥಿ ಆಗಿದ್ದೆ. ಮುಂದೆ ಕೂಡ 2028ರಲ್ಲಿ ಕೂಡ ನಾನು MLA ಅಭ್ಯರ್ಥಿ ಆಗೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾ, ಮತ್ತು ಯುವಕರು, ಈಗಿನ ಕಾಲದ ಯುವಕರು ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಮಾಡದೆ ಬೇರೆ ಬೇರೆ ಉದ್ಯೋಗಗಳನ್ನ ಆರಿಸ್ಕೊಂಡು ಹೋಗೋದು ಸಹಜ. ಹಾಗೆ ಬಿಸ್ನೆಸ್ಸನ್ನು ಆರಿಸ್ಕೊಂಡು ಹೋಗೋರು ಖಂಡಿತ ನನ್ನನ್ನು ಸಂಪರ್ಕ ಮಾಡಿ. ಯಾಕೆಂದರೆ ನಾನು ಕಳೆದ 28 ವರ್ಷಗಳಿಂದ ವ್ಯಾಪಾರ ಉದ್ಯಮದಲ್ಲಿ ನಾನು ತೊಡ್ಕೊಂಡಿರೋದ್ರಿಂದ
ವಿಸ್ತಾರವಾದ ಅನುಭವಗಳನ್ನು ನಾನು ಪಡೆದುಕೊಂಡಿರೋದ್ರಿಂದ ಯಾವುದೇ ಉದ್ಯಮವನ್ನು ಮಾಡಲಿಕ್ಕೆ ಮೂಲಭೂತ ವಿಚಾರಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಕೊಡೋದಕ್ಕೆ ನನ್ನಿಂದ ಸಾಧ್ಯ ಇದೆ. ಆ ಅರ್ಹತೆ ನನ್ನಲ್ಲಿದೆ. ದಯವಿಟ್ಟು ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. 9449003504 944-900-3504 ಈ ನಂಬರಿಗೆ ಕರೆ ಮಾಡಿ. ಅಲ್ಲಿ ಬಹುಶಃ ನಿಮಗೆ ಬೆಂಗಳೂರು ಎಕ್ಸ್ಕವೇಟರ್ಸ್ ಅಂತ ಅಥವಾ ಏಷ್ಯಾ ಬಿಸ್ ಮಾರ್ಟ್ ಅಂತ ಬರುತ್ತೆ. ಅದು ನನ್ನ ನಂಬರೇ ಆಗಿರುತ್ತೆ. ನಾನು ಏಕಸಿಮ್ ವ್ರತಸ್ಥ ಅಂತ ಹೇಳ್ತಾ, ಒಂದೇ ಸಿಮ್ಮನ್ನು ನಾನು ಎಲ್ಲ ಕಾಲಕ್ಕೂ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ನಮಸ್ಕಾರ. ಕಲ್ಪತರು ಎಕ್ಸ್ಪ್ರೆಸ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ ಬಹಳ ಸಂತೋಷ, ತಮಗೆ ಅಭಿನಂದನೆಗಳು. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು, ಅದು ಏನೂ ಕಳೆದೋಗೋದಿಲ್ಲ, ನನ್ನ ವಿಡಿಯೋಗಳು ಬೋಧಪ್ರದವಾಗಿಯೇ ಇರ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ನಮಸ್ಕಾರ.